ಕಮ್ ಇನ್. ಸರ್, ನನ್ನಿಂದ ಏನಾದರೂ ತಪ್ಪಾಯ್ತಾ ಸರ್? ವಾಟ್? ಸರ್, ಅವತ್ತು ಪಾರ್ಟಿಲಿ ನಡೆದಿದ್ದ ಇನ್ಸಿಡೆಂಟ್ಗೆ ನಾನು ಸಾರಿ ಕೇಳಿದ್ನಲ್ಲ. ಇನ್ಫ್ಯಾಕ್ಟ್ ಮತ್ತೆ ಇನ್ಯಾವತ್ತೂ ಆ ಥರ ಮಾಡಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿದ್ನಲ್ಲ ಸರ್. ಈಗ ನನ್ನಿಂದ ಏನು ತಪ್ಪಾಯಿತು? ಅದು ನಿನಗೆ ಗೊತ್ತಿರಬೇಕು. ಐ ಅಂಡರ್ಸ್ಟ್ಯಾಂಡ್ ಸರ್, ಬಟ್ ಆ ಸೀರೆ ಅಂಗಡಿ ಅವನು ಐಮ್ ಸಾರಿ, ಅನು ಅವರ ಫಾದರು ಆ ಥರ ಬಿಹೇವ್ ಮಾಡೋದಕ್ಕೆ ನಾನು ಕೂಡ ಕಾರಣನೇ. ಲುಕ್ ಮೀರಾ, ಕಂಪನಿ ಒಳ್ಳೆಯದಕ್ಕೋಸ್ಕರ ಕೆಲವು ನಿರ್ಧಾರಗಳನ್ನು ತಗೊಳ್ಳೇಬೇಕು. ಒಂದು ಹೇಳೋದನ್ನು ಮರೆತೆ, ಇವತ್ತು ಒಂದು ಹೊಸ ಅಪಾಯಿಂಟ್ಮೆಂಟ್ ಆಗಿದೆ. ಸರ್, ಅಪಾಯಿಂಟ್ಮೆಂಟ್ ಲೆಟರ್. ಚೆಂಡೆ, ನಿಮಗೂ ಇದ್ರ ಬಗ್ಗೆ ಗೊತ್ತಿತ್ತಾ? ಇಟ್ಸ್ ಓಕೆ ಸರ್, ನಾನು ಇಲ್ಲಿಂದ ಹೊರಡ್ತೀನಿ. ಐ ಜಸ್ಟ್ ನಿಂತ್ಕೋ. ಸರ್, ಹೊಸದಾಗಿ ಅಪಾಯಿಂಟ್ ಆಗಿರೋನ್ನ ಕರೀಲ ಸರ್? ಮೀರಾ, ಹೊಸದಾಗಿ ಬರೋರನ್ನ ನೀನೇ ವೆಲ್ಕಮ್ ಮಾಡು. ಸರ್ ಪ್ಲೀಸ್ ಸರ್, ಹಾಗೆ ಮಾಡಬೇಡಿ. ನಿಮಗೆ ನನ್ನ ಕೆಲಸ ಇಷ್ಟ ಆಗಿಲ್ಲ ಅಂತ ನೀವು ಈ ಡಿಸಿಷನ್ ತೊಗೊಂಡಿದ್ದೀರಾ ಅಂತಲೂ ನನಗೆ ಗೊತ್ತು. ಆದರೆ ಹೊಸದಾಗಿ ಬರೋರ ಮುಂದೆ ನನ್ನನ್ನು ಇಟ್ಸ್ ಓಕೆ ಸರ್, ಐ ಲೀವ್. ಮೀರಾ, ಹೊಸ ಮೇಡಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ನೀನೇ ಕೊಡು. ಚೆಂಡೆ, ಪ್ಲೀಸ್ ಸರ್. ಸರ್, ನನ್ನಿಂದ ಆಗಲ್ಲ ಸರ್. ಆರ್ಯವರ್ಧನ್ಗೆ ಆಗಲ್ಲ ಅನ್ನೋದಾಗಲ್ಲ, ಗೊತ್ತಾ? ಹೊಸದಾಗಿ ಬರ್ತಿರೋರು ಯಾರು ಅಂತ ತಿಳ್ಕೊಬೋದಾ ಸರ್? ಲೆಟ್ರ್ ಓಪನ್ ಮಾಡಿ ನೋಡಿ. ಗೋ ಆಯ್ತು. ಬಂಗಾರ ತಗೋ, ಇದನ್ನೆಲ್ಲ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೋ. ನಿಮ್ಮಪ್ಪನಿಗಂತೂ ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ಯೋಗ ಸಿಗಲಿಲ್ಲ. ಆದರೆ ನಾನು ಸೀರೆ ಅಂಗಡಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು. ನಾನು ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಕೋ, ನಿನ್ನ ವಯಸ್ಸಿನ ಕೆಲಸನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು. ನಿನ್ನ ಮನಸ್ಸಿಗೆ ಯಾವುದು ವಿರೋಧ ಅನಿಸುತ್ತೋ ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ. ಸರಿ ಅಪ್ಪ, ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಯಾಕೆ? ಇರ್ಲಿ ಕಂದ, ಎದೋಳಮ್ಮ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಅಷ್ಟು ಸಾಕು. ಕೆಲ್ಸಕ್ಕೆ ತಡ ಆಗುತ್ತೆ, ಮೊದಲನೇ ದಿನನೇ ತಡ ಆಗಬಾರ್ದು. ಇರು. ಒಳ್ಳೆಯದಾಗಲಿ ಮಗ, ಸಕಲ ಐಶ್ವರ್ಯ ಪ್ರಾಪ್ತಿರಿಸ್ತು. ಬಂಗಾರ, ಬಸ್ ಹತ್ತುವಾಗ ಬಸ್ ಇಳಿಯುವಾಗ ಬಹಳ ಹುಷಾರಾಗಿರ್ಬೇಕು ಕಂದ. Congratulations, Miss Meera Hegde, the Vice President of Vardhan Group of Industries. ಸರ್, ನಾನು ವೈಸ್ ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೆಲ್ಲ ನೀವು ನನ್ನನ್ನು ತೆಗೆದು ಹಾಕ್ತೀನಿ ಅಂತ ಅನ್ಕೊಂಡ? ನಿನಗೆ ನಿನ್ನ ಮೇಲಿರೋ ನಂಬಿಕೆ ಏನಾಯ್ತು? ಸಾರಿ ಸರ್. ಅದು ನಿನಗೆ ನೀನೇ ಕೇಳ್ಕೊ. ನಿನಗೆ ನಿನ್ನ ಕೆಲಸದ ಮೇಲೆ ಇರೋ ನಂಬಿಕೆ ಇಲ್ಲ ಅಂದಾಗ ಮಾತ್ರ ಈ ಥರದ ಯೋಚನೆ ಬರೋದಕ್ಕೆ ಸಾಧ್ಯ. ನೀನು ನನ್ನ ಕಂಪ್ನಿಯ ಇಂಟೆಲಿಜೆಂಟ್ ಆ್ಯಂಡ್ ಒಳ್ಳೆ ಕೆಲಸಗಾರ್ತಿ, ನಿನ್ನನ್ನೇ ಯಾಕೆ ತೆಗೆದು ಹಾಕಲಿ? ಹೊಸ ಜವಾಬ್ದಾರಿ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಶೋರ್ ಸರ್. ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಒಬ್ಬ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡಿದ್ದೀನಿ. ಅಸಿಸ್ಟೆಂಟಾ? ಯಾರು ಸರ್? ಯಾರು ಅಂತ ತಿಳ್ಕೊಬೋದಾ ಸರ್? ಅದು ನಿನಗೆ ಗೊತ್ತಾಗುತ್ತೆ.
ಹುಷಾರಾಗಿ ಹೋಗಿದ್ ಬಾ ಪುಟ್ಟ. ಸರಿ ಅಪ್ಪ. ಹುಷಾರಕ್ಕಂದ. ಅನು ಬಾಯ್. ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಆಫೀಸ್ ಕೊಟ್ಯಾ? ಹ್ಞೂ ರಮ್ಯಾ. ಅಂತೂ ಸೆಟ್ಲ್ ಆಗ್ಬಿಟ್ಟೆ ಅನ್ನೋ. ಮೊದಲನೇ ದಿವಸ ಕಣೆ, ಇಷ್ಟು ಬೇಗ ಎಂತದೆ ಸೆಟ್ಲು? ನಾನ್ ಬರೀ ಮನೆ ಕೆಲಸ ಮಾಡಕ್ಕೆ ಉತ್ಸವ ಅಂತೀನಿ. ನೀನ್ ಇದನ್ನೆಲ್ಲ ಅದ್ ಹೆಂಗ್ ನಿಭಾಯಿಸ್ತೀಯೋ ನಿನ್ನ ನೋಡಿ ಕಲಿಬೇಕು ಕಣೆ. ಹಾಗೇನಿಲ್ವೇ, ನಾನು ಬರ್ತೀನಿ. ಆಲ್ ದ ಬೆಸ್ಟ್ ಕಣೆ. ಆರ್ಯವರ್ಧನ್ ಕಂಪ್ನಿಲ್ ಕೆಲ್ಸ, ಸಂಪತ್ ಜೊತೆ ಮದ್ವೆ. ವಾರೆ ವಾ ಅನು, ಅದ್ಭುತ. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ. ವಾಹ್ ಅನು, ಇವರಿಬ್ಬರನ್ನ ಆಗಲೇ ಮೀಟ್ ಮಾಡಿದ್ಯಾ? ಹಾಗಾದರೆ ಜೋರಾಗಿ ವೆಲ್ಕಮ್ ಮಾಡಿರ್ತಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್ ಮೀರಾ. ಸರ್, ಇವರು ನಮ್ಮ ಕಂಪನಿಗೆ ಜಾಯ್ನ್ ಆಗಿದ್ದು ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಮ್ಮ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಗುಡ್. ಅನು, ಇವರಿಬ್ಬರು ನಮ್ಮ ಕಂಪನಿ ಪಿಲರ್ಸ್. ನನ್ನ ಎಡಬಲ ಸೈನಿಕರು ಇವರೇ. ನಿನಗೆ ಮೊದಲೇ ಇವ್ರ ಪರಿಚಯ ಆಗಿರುತ್ತೆ. ಇವರು ಮಿಸ್ ಮೀರಾ ಹೆಗಡೆ, ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ನೀನು ಕೆಲಸ ಮತ್ತು ಟೈಮ್ ಸೆನ್ಸ್ ಇವರಿಂದ ಕಲಿಬೇಕು. ಎಸ್ ಸರ್. ಇವರು ಮಿಸ್ ಝೇಂಡೆ, ನಿಷ್ಠೆಗೆ ಇನ್ನೊಂದು ಹೆಸರು. ಒಂದು ವೇಳೆ ಇವರ ಅಥವಾ ನಾನಾ ಅನ್ನೋ ಪರಿಸ್ಥಿತಿ ಎದುರಾದರೆ ಇವರು ಮೊದಲು ನನ್ನ ಪ್ರಾಣನ ಕಾಪಾಡ್ತಾರೆ. ನಿನಗೇನೇ ಡೌಟ್ಸ್ ಇದ್ದರೂ ಇವರಿಬ್ಬರನ್ನ ಅಪ್ರೋಚ್ ಮಾಡು. ಓಕೆ ಸರ್. ವೆಲ್ಕಮ್ ಅನು ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಈಗ ಟೈಮ್ ವೇಸ್ಟ್ ಮಾಡದೆ ಕೆಲಸ ಶುರು ಮಾಡೋಣ. ನಾನೀಗೇನು ಮಾಡಬೇಕು? ಮೊದಲಿಗೆ ಟೈಮಿಗೆ ಸರಿಯಾಗಿ ಆಫೀಸಿಗೆ ಬರಬೇಕು. ಕಮ್ ವಿತ್ ಮೀ. ಅನು, ದಿಸ್ ಈಸ್ ಯುವರ್ ಡೆಸ್ಕ್. ನಿನ್ನ ಕೆಲಸ ಮಾಡೋ ಜಾಗ. ಏನು ಕೆಲಸ ಸರ್? ಅದು ಮೀರಾ ನಿನಗೆ ಹೇಳ್ತಾಳೆ. ಎಸ್ ಸರ್. ಬೇಜಾರು ಮಾಡ್ಕೋಬೇಡಿ ಮೀರಾ ಮೇಡಮ್, ನೀವು ಬಿಟ್ಟಿರೋ ಕೆಲಸ ಅವಳಿಗೆ ಸಿಕ್ಕಿದೆ ಅಷ್ಟೇ. ಆದರೆ ಬರ್ತಿದ್ದಂಗೆ ನನ್ನ ಜಾಗನೇ ಸಿಕ್ಕಿದೆಯಲ್ಲ ಜೆಂಡೆ. ಮೀರಾ ಏನು ಹೇಳ್ತಾಳೋ ಅದನ್ನು ನೀನು ಮಾಡು. ಇಲ್ಲಿರೋ ಜನ ಮಾತಾಡೋ ರೀತಿ ಎಲ್ಲನೂ ನಿನಗೆ ಹೊಸದಾಗಿರುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಕಲ್ತ್ಕೋ. ಖಂಡಿತ ಸರ್.